ಕ್ಷೇತ್ರದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ಕ್ಷಣಗಣನೆ ಆರಂಭ ಆಗಿದೆ. ಸುಮಾರು ಸಾವಿರಾರು ಕಾರ್ಯಕರ್ತರು, ಸಾವಿರಾರು ಭಕ್ತರು ಎಲ್ಲರೂ ಕೂಡ ಈಗಾಗಲೇ ಆಗಮಿಸಿದ್ದಾರೆ. 28 ಗಣೇಶ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆ ಸಾಗುತ್ತೆ. ಸುಮಾರು 3 ಕಿಲೋಮೀಟರ್ ಆ ವಿಸರ್ಜನಾ ಮೆರವಣಿಗೆ ಸಾಗುತ್ತೆ. 20,000ಕ್ಕೂ ಅಧಿಕ ಮಂದಿ ಆಗಮಿಸುವಂತಹ ನಿರೀಕ್ಷೆ ಇದೆ. ಗಣೇಶ ವಿಸರ್ಜನಾ ಮೆರವಣಿಗೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇಡೀ ಮದ್ದೂರು ಕೇಸರಿಮಯವಾಗಿದೆ. ಎಲ್ಲಿ ನೋಡಿದ್ರು ಕೇಸರಿ, ಎಲ್ಲಿ ಕೇಳಿದ್ರು ಜೈ ಜೈ ಗಣೇಶ ಘೋಷಣೆ. ಮದ್ದೂರಿನ ಐಬಿ ಸರ್ಕಲ್ನಿಂದ ರ್ಯಾಲಿ ಹೊರಡುತ್ತೆ. 3 ಕಿಲೋಮೀಟರ್ ದೂರ ಈ ಮೆರವಣಿಗೆ ಸಾಗುತ್ತೆ. ಇವತ್ತು ಡಿಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ರ್ಯಾಲಿ ಕೊಲ್ಲಿ ಸರ್ಕಲ್ನ ರಾಮಮಂದಿರದ ಬಳಿ ಈ ಮೆರವಣಿಗೆ ಅಂತ್ಯ ಆಗುತ್ತೆ. ಮದ್ದೂರಿನ ಐಬಿ ಸರ್ಕಲ್ನಿಂದ ರ್ಯಾಲಿ ಹೊರಟ್ರೆ ಕೊಲ್ಲಿ ಸರ್ಕಲ್ ವರೆಗೂ ರ್ಯಾಲಿ ಹೋಗುತ್ತೆ. 3 ಕಿಲೋಮೀಟರ್ ಈ ರ್ಯಾಲಿ ನಡೆಯುತ್ತೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಎಲ್ಲಿ ನೋಡಿದ್ರು ಕೇಸರಿಮಯ, ಎಲ್ಲಿ ಕೇಳಿದ್ರು ಜೈ ಗಣೇಶ ಘೋಷಣೆ. 28 ಗಣೇಶ ಮೂರ್ತಿಗಳ ವಿಸರ್ಜನೆ ಇವತ್ತು. ಗಮನಿಸ್ತಾ ಇದ್ದೇವೆ, ಎಲ್ಲಿ ನೋಡಿದ್ರು ಕೇಸರಿ ಬಾವುಟಗಳು, ಕೇಸರಿಮಯವಾಗಿದೆ. ಮತ್ತು ಸಾಗುವಂತಹ 3 ಕಿಲೋಮೀಟರ್ ಉದ್ದಕ್ಕೂ ಕೂಡ ಜನರು ಎಲ್ಲೆಲ್ಲ ಕೇಳಿದ್ರು ಜೈ ಗಣೇಶ ಘೋಷಣೆ. 28 ಗಣೇಶ ಮೂರ್ತಿಗಳು ಇವತ್ತು ಏಕಕಾಲದಲ್ಲಿ ವಿಸರ್ಜನೆಗೆ ತೆರಳುತ್ತೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಂದು ಕಡೆಯಲ್ಲಿ ಸಂಭ್ರಮ, ಮತ್ತೊಂದು ಕಡೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಈ ಸಂದರ್ಭದಲ್ಲಿ ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಖಾಕಿ ಕಟ್ಟೆಚ್ಚರ. ಗಮನಿಸ್ತಾ ಇದ್ರಲ್ಲ ಸಂಭ್ರಮ ಹೇಗಿದೆ ಅಂತ. ಸಾಂಸ್ಕೃತಿಕ ಮೇಳಗಳು ಇದೆಲ್ಲವೂ ಕೂಡ ಈ ಮೆರವಣಿಗೆಯಲ್ಲಿ ಆ 3 ಕಿಲೋಮೀಟರ್ ಉದ್ದಕ್ಕೂ ಕೂಡ ಸಾಗುತ್ತೆ. ಒಂದು ರೀತಿಯ ಹಿಂದೂ ಶಕ್ತಿ ಪ್ರದರ್ಶನ ಇವತ್ತು ಮದ್ದೂರಿನಲ್ಲಿ. ಒಂದು ಕಡೆಯಲ್ಲಿ ಸಂಭ್ರಮ ಆದ್ರೆ ಮದ್ದೂರು ಪಟ್ಟಣ ಇದೆಯಲ್ಲ, ಮೇಲ್ಗಡೆ ನೋಡುವಂತಹ ಸಂದರ್ಭದಲ್ಲಿ ಶಾಂತವಾಗಿ ಕಾಣಿಸ್ತಾ ಇದೆ. ಆದ್ರೆ ಒಳಗೊಳಗೆ ಕೊತ ಕೊತ ಅಂತ ಇದೆ, ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ. ಮದ್ದೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಪೊಲೀಸರ ಬಿಗಿ ಭದ್ರತೆ. ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ರಸ್ತೆ, ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸ್ ಬಿಗಿ ಭದ್ರತೆ. ಅದರಲ್ಲೂ ಕೂಡ ಸೂಕ್ಷ್ಮ ಪ್ರದೇಶಗಳಲ್ಲಿ ವಿಶೇಷವಾಗಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಹೊಳೆ ಬೀದಿ, ಪೇಟೆ ಬೀದಿ, ಟಿಬಿ ಸರ್ಕಲ್, ಕೊಲ್ಲಿ ಸರ್ಕಲ್, ಈ ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 2,000 ಪೊಲೀಸರ ನಿಯೋಜನೆ. ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಮದ್ದೂರಿನಲ್ಲೇ ಹಿರಿಯ ಅಧಿಕಾರಿಗಳು ಕೂಡ ಬೀಡುಬಿಟ್ಟಿದ್ದಾರೆ. ಒಂದು ಕಡೆ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಖಾಕಿ ಕಟ್ಟೆಚ್ಚರ. ಮೆರವಣಿಗೆ ಆರಂಭಕ್ಕೂ ಮುನ್ನ ಪೊಲೀಸರು ಮಾರ್ಚ್ ನಡೆಸಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದೀವಿ, 2,000 ಪೊಲೀಸರು ಇವತ್ತು ನಿಯೋಜನೆಗೊಂಡಿರೋದು ಮದ್ದೂರಿನಲ್ಲಿ. ಮದ್ದೂರು ಒಂದರಲ್ಲಿ 2,000 ಪೊಲೀಸರ ನಿಯೋಜನೆ ಆಗಿದೆ. ಕಲ್ಲು ತೂರಾಟ ಒಂದ್ ಕಡೆ ಆಯಿತು. ಆ ನಂತರದಲ್ಲಿ ರಾಜಕೀಯ ಕೆಸರೆರೆ ಚಾಟಗಳು ನಡೆಯಿತು. ಇದೆಲ್ಲದರ ಮಧ್ಯೆ ಇವತ್ತು 28 ಸಾಮೂಹಿಕ ಗಣೇಶ ಮೂರ್ತಿಗಳ ವಿಸರ್ಜನೆ ನಡೆಯುತ್ತೆ. 3 ಕಿಲೋಮೀಟರ್ ಉದ್ದಕ್ಕೂ ಸಾಗುವಂತಹ ಆ ವಿಸರ್ಜನಾ ಮೆರವಣಿಗೆಯಲ್ಲಿ ಯಾವುದೇ ರೀತಿಯಾದಂತಹ ತೊಡಕುಗಳು ಆಗಬಾರದು, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಈಗ ರೂಟ್ ಮಾರ್ಚ್ ಕೂಡ ನಡೆಸಿದ್ದಾರೆ. ಎಲ್ಲವೂ ಕೂಡ ಸರಿಯಾಗಿದೆಯಾ ಅಂತ ಪರಿಶೀಲನೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ರೂಟ್ ಮಾರ್ಚ್ ಒಂದು ಕಡೆ, ಪೊಲೀಸರ ಭದ್ರತೆ, ರ್ಯಾಪಿಡ್ ಆಕ್ಷನ್ ಫೋರ್ಸ್, ಅದರ ಜೊತೆಯಲ್ಲಿ ಸಿಬ್ಬಂದಿ, 20,000 ಜನ ಬರುವಂತಹ ನಿರೀಕ್ಷೆ ಇದೆ. 28 ಗಣೇಶ ಮೂರ್ತಿಗಳ ವಿಸರ್ಜನೆ ಇವತ್ತು
ಆ ನಿಟ್ಟಿನಲ್ಲಿ 2,000 ಪೊಲೀಸರ ನಿಯೋಜನೆಯಾಗಿದೆ. ಹೊಳೆ ಬೀದಿ, ಪೇಟೆ ಬೀದಿ, ಟಿಬಿ ಸರ್ಕಲ್, ಈ ಕೊಲ್ಲಿ ಸರ್ಕಲ್ ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರು, ಮತ್ತೊಂದು ಕಡೆಯಲ್ಲಿ ಜನರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿಗಳು. ಸ್ವಲ್ಪ ಸಮಯದಲ್ಲೇ ಜಾಯಿನ್ ಆಗ್ತಾರೆ. ಈಗ ಸದ್ಯಕ್ಕೆ ಗಮನಿಸ್ತಾ ಇರುವಂತಹ ವಿಜುವಲ್ಸ್ ಇದೆಯಲ್ಲ, ಇದು ಮದ್ದೂರಿನ ವಿಜುವಲ್ಸ್. ನಿನ್ನೆ ಪ್ರತಿಭಟನೆ ಎಲ್ಲಾ ಕಡೆಗಳಲ್ಲೂ ಆದ್ರೆ ಇವತ್ತು ಸಂಭ್ರಮ, ಗಣೇಶ ಮೂರ್ತಿಯ ವಿಸರ್ಜನೆಯ ಸಂಭ್ರಮ. ಅದರಲ್ಲೂ ಕೂಡ ಸಾಮೂಹಿಕ 28 ಗಣೇಶ ಮೂರ್ತಿಗಳ ವಿಸರ್ಜನೆ ಆಗುತ್ತೆ. ಪೊಲೀಸರು ಕೂಡ ಮಾರ್ಚ್ ನಡೆಸಿದ್ದಾರೆ. ಅಲ್ಲಿ ಮೆರವಣಿಗೆ ಆರಂಭಕ್ಕೂ ಮುನ್ನ ಪೊಲೀಸರು ಕೂಡ ಮಾರ್ಚ್ ನಡೆಸಿದ್ದಾರೆ. ಆ ನಂತರದಲ್ಲಿ ಎಲ್ಲಾ ಪೊಲೀಸರಿಗೂ ಕೂಡ ಯಾವ ರೀತಿಯಲ್ಲಿ ಸೆಕ್ಯೂರಿಟಿ ಟೈಟ್ ಮಾಡಬೇಕು, ಎಲ್ಲೆಲ್ಲಿ ನಿಯೋಜನೆಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅವರಿಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ರಂಜಿತ್ ಹಾಗೂ ಆನಂದ್. ಮೊದಲಿಗೆ ಆನಂದ್, ಎಲ್ಲಿದ್ದೀರಿ ಈಗ? ಜೊತೆಯಲ್ಲಿ ಈಗ ಸಂಭ್ರಮ ಬಹಳ ಜೋರಾಗ್ತಾ ಇದೆ. ಇಷ್ಟೊತ್ತಿಗೆ ಆರಂಭ ಆಗುತ್ತೆ ಮೆರವಣಿಗೆ, ಅದರ ಜೊತೆಯಲ್ಲಿ ಪೊಲೀಸರ ಭದ್ರತೆ ಯಾವ ರೀತಿಯಾಗಿದೆ? ಅಶ್ವಿನಿ, ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆ ಆರಂಭ ಆಗಲಿದೆ. ಈಗಾಗಲೇ ಸಾಕಷ್ಟು ಹಿಂದೂ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಕಚೇರಿಯ ಮುಂಭಾಗ ಜಮಾವಣೆಗೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಹಾಗೂ ಹಿಂದೂ ಸಂಘಟನೆ ಕಾರ್ಯಕರ್ತರು ಬಂದಿರುವಂತದ್ದು. ಅದರಲ್ಲೂ ಕೂಡ ಮದ್ದೂರಿನ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಸಾಕಷ್ಟು ಗಣಪತಿ ಮೂರ್ತಿಗಳು ಕೂಡ ಬಂದಿರುವಂತದ್ದು. ಇನ್ನೂ ಗಣಪತಿ ಮೂರ್ತಿಗಳು ಆಗಮಿಸಬೇಕಾಗಿದೆ. ಅಂದ್ರೆ ಮದ್ದೂರು ಸಿಟಿ ಜೊತೆಗೆ ಅಕ್ಕಪಕ್ಕದ ಹಳ್ಳಿಗಳಿಂದಲೂ ಕೂಡ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗಿಯಾಗೋದಕ್ಕೆ ಗಣೇಶ ಮೂರ್ತಿಗಳು ಬರ್ತಾ ಇರುವಂತದ್ದು. ಈಗ ಒಂದು 7-8 ಗಣೇಶ ಮೂರ್ತಿಗಳು ಬಂದಿರುವಂತದ್ದು. ಅದರ ಜೊತೆಗೆ ಇನ್ನೊಂದಷ್ಟು ಗಣೇಶ ಮೂರ್ತಿಗಳನ್ನ ಕರೆತರುವ ನಿಟ್ಟಿನಲ್ಲಿ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಗಣೇಶ ಮೂರ್ತಿಗಳು ಇಲ್ಲಿ ಬಂದು ಸೇರುವಂತದ್ದು. ಅದಕ್ಕಾಗಿ ಈಗ ಸಕಲ ಸಿದ್ಧತೆಗಳಾಗಿರುವಂತದ್ದು. ಹಲವೆಡೆಯಿಂದ ಗಣೇಶ ಮೂರ್ತಿಗಳು ಈಗಾಗಲೇ ಮದ್ದೂರಿನ ಬಿಜೆಪಿ ಕಚೇರಿಯ ಮುಂಭಾಗಕ್ಕೆ ಬರ್ತಾ ಇರುವಂತದ್ದು. ಜೊತೆಗೆ ಬಿಜೆಪಿ ಕಾರ್ಯಕರ್ತರ ಹರ್ಷೋದ್ಗಾರ, ಜೊತೆಗೆ ಹಿಂದೂ ಕಾರ್ಯಕರ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ಮದ್ದೂರಿನ ಐಬಿ ವೃತ್ತದಿಂದ ಮೆರವಣಿಗೆ ಆರಂಭ ಆಗುವಂತದ್ದು. ಇಲ್ಲೂ ಕೂಡ ಸಾಕಷ್ಟು ಕಲಾ ತಂಡಗಳು ಬಂದಿರುವಂತದ್ದು. ಡೊಳ್ಳು ಕುಣಿತ ಇರಬಹುದು, ಗರುಡಿಗೊಂಬೆ ಸೇರಿದಂತೆ ಸಾಕಷ್ಟು ಕಲಾ ತಂಡಗಳು ಇಲ್ಲಿ ಭಾಗಿಯಾಗಿರುವಂತದ್ದು. ಹಲವು ಕಲಾ ತಂಡಗಳು ಇವತ್ತಿನ ಮೆರವಣಿಗೆಗೆ ಒಂದಷ್ಟು ಕಲರ್ಫುಲ್, ಅಂದ್ರೆ ಒಂದಷ್ಟು ಮೆರುಗುವನ್ನ ತುಂಬುವಂತ ಕೆಲಸವನ್ನ ಮಾಡ್ತವೆ. ಅದಕ್ಕಾಗಿ ಒಂದಷ್ಟು ಕಲಾ ತಂಡಗಳು ಬಂದಿರುವಂತದ್ದು. ಇನ್ನೊಂದಷ್ಟು ಕಲಾವಿದರು ಸಿದ್ಧ ಆಗ್ತಾ ಇರುವಂತದ್ದು. ಪೂಜಾ ಕುಣಿತ ಸೇರಿದಂತೆ ಹಲವು ಕಲಾ ತಂಡಗಳು ಇವತ್ತಿನ ಮೆರವಣಿಗೆಯಲ್ಲಿ ಭಾಗಿಯಾಗುವಂತದ್ದು. ಅದರ ಜೊತೆಗೆ ಇಡೀ ಮೆರವಣಿಗೆಯನ್ನ ಮೆರುಗನ್ನು ಹೆಚ್ಚಿಸೋದಕ್ಕೆ ಡಿಜೆಗಳು ಕೂಡ ಆಗಮಿಸಿರುವಂತದ್ದು. ಡಿಜೆ ಸದ್ದಿಗೆ ಹಲವೆಡೆ ಏನು ಸಂಭ್ರಮ ಮನೆ ಮಾಡಿರುವಂತದ್ದು. ಈಗಾಗಲೇ ಒಂದು ಡಿಜೆ ಇಲ್ಲಿಗೆ ಬಂದಿರುವಂತದ್ದು. ಡಿಜೆಯ ಸದ್ದಿಗೆ ಇಲ್ಲಿನ ಕಾರ್ಯಕರ್ತರು ಹಾಗೂ ಇಲ್ಲಿ ಬಂದಿರುವಂತಹ ಮೆರವಣಿಗೆಯಲ್ಲಿ ಬಂದಿರುವಂತಹ ಸಾಕಷ್ಟು ಜನ ಸಂಭ್ರಮಿಸ್ತಾ ಇದ್ದಾರೆ. ಮತ್ತೊಂದೆಡೆ ಇಲ್ಲಿ ಮಂಡ್ಯದ ಪ್ರಸಿದ್ಧ ಕಾಲಭೈರವೇಶ್ವರ ಬಸವ ಕೂಡ ಬಂದಿದೆ. ಈ ಬಸವ ಆಶೀರ್ವಾದ ಪಡೆದುಕೊಂಡ್ರೆ ಏನೋ ಒಂದು ಒಳಿತಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಕಾಲಭೈರವೇಶ್ವರ ಬಸಪ್ಪ ಕೂಡ ಇವತ್ತಿನ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇರುವಂತದ್ದು ನಿಜಕ್ಕೂ ಕೂಡ ವಿಶೇಷ ಅಂತಾನೆ ಹೇಳ್ಬೋದು. ಬಸಪ್ಪ ನೋಡೋದಕ್ಕೂ ಕೂಡ ಸಾಕಷ್ಟು ಭಕ್ತರು ಬರ್ತಾರೆ. ಅದರಲ್ಲೂ ಕೂಡ ಕಾಲಭೈರವೇಶ್ವರ ಬಸಪ್ಪ ಅಂದ್ರೆ ಅದಕ್ಕೆ ಆದಂತ ಒಂದು ಮಹಿಮೆ ಇರುವಂತದ್ದು. ಜೊತೆಗೆ ಆಶೀರ್ವಾದ ಪಡೆದ್ರೆ ಒಳಿತಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಇವತ್ತಿನ ಮೆರವಣಿಗೆ ಮೆರುಗು ತುಂಬೋದಕ್ಕೆ ಬಸಪ್ಪ ಕೂಡ ಆಗಮಿಸಿದೆ. ಮತ್ತೆ ಸಾಕಷ್ಟು ಕಲಾ ತಂಡಗಳು ಕೂಡ ಆಗಮಿಸಿರುವಂತದ್ದು. ಹಾಗಾಗಿ ಇವತ್ತಿನ ಮೆರವಣಿಗೆ ಸಾಕಷ್ಟು ಅದ್ದೂರಿಯಾಗಿರುವಂತದ್ದು. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು, ಅದ್ರ ಜೊತೆಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಆಗಮಿಸಿದ್ದಾರೆ. ಕಲರ್ಫುಲ್ ಆಗಿ ನೋಡೋದಕ್ಕೆ ನಮಗೆ ಕಾಣಿಸ್ತಾ ಇರುವಂತದ್ದು. ಅದರಲ್ಲೂ ಕೂಡ ಕೇಸರಿ ಧ್ವಜವನ್ನ ಹಿಡಿದು ಸಂಭ್ರಮಿಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ನಮಗೆ ಇವತ್ತು ನೋಡೋದಕ್ಕೆ ಸಿಗ್ತಾ ಇರುವಂತದ್ದು ಕೇಸರಿ ಕೇಸರಿ ಕೇಸರಿ. ಕಣ್ಣಾಯಿಸುತ್ತಗಳೆಲ್ಲ ಮೆರವಣಿಗೆಯಲ್ಲಿ ಕೇಸರಿ ಸಿಗ್ತಾ ಇದೆ. ಒಟ್ಟಾರೆ ಹೇಳೋದಾದ್ರೆ ಇವತ್ತಿನ ಮೆರವಣಿಗೆ ಕೆಲವೇ ಕ್ಷಣದಲ್ಲಿ ಆರಂಭ ಆಗ್ತದೆ. ಈಗಾಗಲೇ ಮೆರವಣಿಗೆಯಲ್ಲಿ ಭಾಗವಹಿಸೋದಕ್ಕೆ ಬಿಜೆಪಿಯ ನಾಯಕರುಗಳ ದಂಡು ಕೂಡ ಆಗಮಿಸಿರುವಂತದ್ದು. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು. ಬಿಜೆಪಿ ನಾಯಕರುಗಳು ಆಗಮಿಸುವ ಹಿನ್ನೆಲೆಯಲ್ಲಿ ಪಟಾಕಿಯನ್ನು ಕೂಡ ಸಿಡಿಸಲಾಗ್ತಾ ಇದೆ. ಅವರು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಅವರನ್ನ ಸ್ವಾಗತ ಮಾಡೋ ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯ
ತಯಾರಿ ಆಗಿದೆ. ಇಲ್ಲಿ ಪಟಾಕಿಯನ್ನ ಸಿಡಿಸ್ತಾ ಇರುವಂತದ್ದು, ಜೊತೆಗೆ ಇಲ್ಲಿ ಕೆಲವು ಬಿಜೆಪಿ ನಾಯಕರುಗಳು ಬಂದ್ರೆ ಕೆಲವರು ಐಬಿ ವೃತ್ತದಲ್ಲಿ ಬಂದು ಜಾಯಿನ್ ಆಗ್ತಾರೆ. ಐಬಿ ವೃತ್ತದಲ್ಲಿ ಬಂದು ಒಂದಷ್ಟು ಬಿಜೆಪಿ ನಾಯಕರುಗಳು ಜಾಯಿನ್ ಆಗಿರುವಂತದ್ದು. ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಸುಮಲತಾ ಸೇರಿದಂತೆ ಹಲವು ಬಿಜೆಪಿ ನಾಯಕರುಗಳು ಇವತ್ತಿನ ಮೆರವಣಿಗೆಯಲ್ಲಿ ಭಾಗವಹಿಸುವಂತದ್ದು. ಆ ಮೂಲಕ ಒಂದು ಅಂದ್ರೆ ಮೆರವಣಿಗೆಯಲ್ಲಿ ಭಾಗಿಯಾಗುವ ಮೂಲಕ ಗಣೇಶನ ಕೃಪೆಗೆ ಪಾತ್ರವಾಗುವ ಜೊತೆಗೆ ಇವತ್ತು ಏನು ಒಂದಷ್ಟು ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಮೊನ್ನೆ ಏನು ಗಣೇಶ ಮೆರವಣಿಗೆ ವೇಳೆ ಕಲ್ಲೆಸೆತ ಆಯಿತು, ಆ ಒಂದು ವಿಚಾರವನ್ನ ಇಟ್ಟುಕೊಂಡು ಇವತ್ತು ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಮೆರವಣಿಗೆ ವೇಳೆ ಭಾಷಣ ಕೂಡ ವ್ಯವಸ್ಥೆ ಮಾಡಿರುವಂತದ್ದು. ಇಲ್ಲಿಂದ ಸುಮಾರು ಒಂದು 6-7 ಅಂದ್ರೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಸಣ್ಣದಾದ ಒಂದು ಸ್ಟೇಜ್ ಅನ್ನ ಮಾಡಿದರೆ ಅಲ್ಲಿ ಬಿಜೆಪಿಯ ನಾಯಕರುಗಳು ಮಾತಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ಈ ಗಲಭೆಗೆ ಕಾರಣ ಏನು, ಗಲಭೆಗೆ ಸರ್ಕಾರದ ವೈಫಲ್ಯ ಎಷ್ಟಿದೆ, ಜೊತೆಗೆ ಮಂಡ್ಯದಲ್ಲಿ ಪದೇ ಪದೇ ಕೋಮುಬಲ ಗಲಭೆ ಆಗೋದಕ್ಕೆ ಕಾರಣ ಏನು, ಸರ್ಕಾರ ಇದಕ್ಕೆ ಏನಾದ್ರು ಕುಮ್ಮಕ್ಕು ನೀಡುತ್ತಿದೆಯಾ, ಈ ವಿಚಾರಗಳನ್ನೆಲ್ಲ ಕೂಡ ಮಾತಾಡುವಂತ ಸಾಧ್ಯತೆ ಇರುವಂತದ್ದು. ಒಟ್ಟಾರೆ ಇವತ್ತು ಬಿಜೆಪಿ ನಾಯಕರುಗಳು ಮೆರವಣಿಗೆಯಲ್ಲಿ ಭಾಗಿಯಾಗುವ ಜೊತೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ. ಅಶ್ವಿನಿ. ರೈಟ್ ಆನಂದ್, ಹಾಗೆ ರಂಜಿತ್ ಕೂಡ ನಮ್ಮ ಜೊತೆ ಇದ್ದಾರೆ, ಅವರಿಂದನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತೀನಿ. ಆದ್ರೆ ಆನಂದ್, ಸದ್ಯಕ್ಕೆ ನಿನ್ನೆಯ ಸಂದರ್ಭದಲ್ಲಿ ಪ್ರತಿಭಟನೆ ಅದೇ ಜಾಗದಲ್ಲಿ ನಡೀತಾ ಇತ್ತು, ಇವತ್ತು ಮೆರವಣಿಗೆ ಬಹಳ ಸಂಭ್ರಮದಲ್ಲಿ ಕಾಣಿಸ್ತಾ ಇದೆ. ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ ಆನಂದ್. ಅದಕ್ಕಿಂತ ಮೊದಲು ರಂಜಿತ್, ನೀವೆಲ್ಲಿದ್ದೀರಿ ಸದ್ಯಕ್ಕೆ, ಜೊತೆಯಲ್ಲಿ ಅಲ್ಲಿ ಯಾವ ರೀತಿ ಸಂಭ್ರಮದ ವಾತಾವರಣ ಇದೆ, ಯಾರೆಲ್ಲ ಆಗಮಿಸುವಂತ ನಿರೀಕ್ಷೆ ಇದೆ? ಖಂಡಿತ ನೋಡಿ ಅಶ್ವಿನಿ, ನೇರವಾಗಿ ಕಾಶಿ ವಿಶ್ವೇಶ್ವರ ದೇವಸ್ಥಾನದಿಂದ ಈ ಒಂದು ವಿಸರ್ಜನಾ ಮೆರವಣಿಗೆಗೆ ಚಾಲನೆ ಸಿಕ್ಕಿಯಾದ ನಂತರ ಬಿಜೆಪಿಯ ನಾಯಕರುಗಳು ಸೇರಿದಂತೆ ಹಿಂದೂ ಕಾರ್ಯಕರ್ತರು, ಸಾರ್ವಜನಿಕರು ಗಣೇಶನನ್ನ ವಿಸರ್ಜನೆಗೆ ಬೇರೆ ಬೇರೆ ಊರುಗಳಿಂದ ಗಣಪತಿಯನ್ನ ತೆಗೆದುಕೊಂಡು ಮೆರವಣಿಗೆಯನ್ನ ಸೇರ್ಕೊಳ್ತಾರೆ. ಮೆರವಣಿಗೆಯನ್ನ ಸೇರಿಕೊಂಡು ಇದೇ ಮಾರ್ಗವಾಗಿ ಗಣಪತಿಯ ವಿಸರ್ಜನೆಯ ಮೆರವಣಿಗೆ ಬರುತ್ತೆ. ಈಗಾಗಲೇ ಅಂತಿಮ ಹಂತದ ಸಿದ್ಧತೆಗಳನ್ನ ಮಾಡಿರುವಂತ ಇಲ್ಲಿ ಎಲ್ಲಾ ಸಿಬ್ಬಂದಿಗಳು ಅಥವಾ ಹಿಂದೂಪರ ಹೋರಾಟಗಾರರು ಎಲ್ಲಾ ರೀತಿಯಲ್ಲೂ ಕೂಡ ರಸ್ತೆಯ ಉದ್ದಕ್ಕೂ ಕೂಡ ಸೇರಿರೋದನ್ನ ತಾವು ನೋಡ್ತಾ ಇದ್ದೀರಿ. ಕೆಎಸ್ಆರ್ಪಿ ತುಕಡಿ ಹೆಜ್ಜೆ ಹೆಜ್ಜೆಗೂ ಕೂಡ ಇದೆ, ಬ್ಯಾರಿಕೇಟಿಂಗ್ ಗಳನ್ನ ಮಾಡಿದ್ದಾರೆ, ಕೇಸರಿ ಬಾವುಟಗಳು ಹಾರಾಡ್ತಾ ಇರೋದನ್ನ ತಾವು ನೋಡ್ತಾ ಇದ್ದೀರಿ. ಇದೇ ಮಾರ್ಗವಾಗಿ ನಮ್ಮ ಪ್ರತಿನಿಧಿ ಆನಂದ್ ತೋರಿಸಿದ್ರಲ್ಲ, ಬಿಜೆಪಿ ಕಚೇರಿ ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆಗಿ ಅಲ್ಲಿಂದ ನೇರವಾಗಿ ಸಾಲು ಗಣಪತಿಗಳ ಮೆರವಣಿಗೆ ವಿಸರ್ಜನೆಯಲ್ಲಿ ಆಗಮಿಸುತ್ತಾರೆ. ರಾಜ್ಯದಲ್ಲಿ ಅಜಾಗ್ರತೆ ಮೂಡ್ತಾ ಇದೆ, ಎಲ್ಲ ಕಡೆ ಗಲಾಟೆಗಳು ಎಲ್ಲ ನಡೀತಾ ಇದೆ. ಇಷ್ಟಿದ್ರೂ ಕೂಡ ಸರ್ಕಾರ ಕಿವಿನೂ ಕೇಳಿಸಲ್ಲ, ಕಣ್ಣು ಇಲ್ಲ. ಇದೊಂದು ತಾಲಿಬಾನ್ ಸರ್ಕಾರ, ಮುಲ್ಲಾಗಳ ಸರ್ಕಾರ. ನೆಮ್ಮದಿ ಕೆಡ್ಸಕ್ ಬಂದಿದ್ದೀರಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಿಜೆಪಿ ಅವರು ನೆಮ್ಮದಿ ಕೆಡ್ಸಕ್ ಬಂದವರು ಇಲ್ಲಿಗೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 2.5 ವರ್ಷ ಆಯ್ತಲ್ಲ ನೆಮ್ಮದಿ ಕೆಡಿಸಿ, ರಾಜ್ಯದ ನೆಮ್ಮದಿ ಕೆಡಿಸಿ 2.5 ವರ್ಷ ಆಯ್ತು. ಸಿದ್ದರಾಮಯ್ಯನವರು ನೆಮ್ಮದಿ ಇಲ್ದಂಗೆ ಬದುಕ್ತಾ ಇದ್ದಾರೆ ರಾಜ್ಯದಲ್ಲಿ. ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಮಾತಾಡಿದ್ರು, ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇವತ್ತಿಡೀ ಮದ್ದೂರು ಪಟ್ಟಣ ಕೇಸರಿಮಯವಾಗಿದೆ, ಗಮನಿಸ್ತಾ ಇದ್ದೀವಿ. ಒಂದೊಂದಾಗೆ ಗಣೇಶ ವಿಗ್ರಹಗಳು ಆಗಮಿಸ್ತಾ ಇದೆ. ರಂಜಿತ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ, ಅಲ್ಲಿನ ಸಂಭ್ರಮ ಯಾವ ರೀತಿಯಾಗಿದೆ, ಜೊತೆಯಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ, ಅದ್ರ ಜೊತೆಯಲ್ಲಿ ಪೊಲೀಸರ ಭದ್ರತೆ ಯಾವ ರೀತಿಯಾಗಿದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರಂಜಿತ್. ಖಂಡಿತವಾಗ್ಲೂ ಕೂಡ ಅಶ್ವಿನಿ, ಪೊಲೀಸರ ಬಿಗಿ ಬಂದೋಬಸ್ತ್ ಇದೆ. ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರನ್ನ ಬೇರೆ ಬೇರೆ ಕಡೆಗಳಿಂದ ನಿಯೋಜನೆ ಮಾಡಲಾಗಿದೆ. ಸುಮಾರು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ 7 ಜನ ಎಸ್ಪಿಗಳನ್ನ ನಿಯೋಜಿಸಿದ್ದಾರೆ. ಸುಮಾರು ಅಡಿಷನಲ್ ಎಸ್ಪಿಗಳನ್ನ 5ಕ್ಕೂ ಹೆಚ್ಚು ಜನರನ್ನ ನಿಯೋಜನೆ ಮಾಡಿದ್ದಾರೆ.
ಇನ್ಸ್ಪೆಕ್ಟರ್ಗಳಿದ್ದಾರೆ, ಡಿವೈಎಸ್ಪಿಗಳಿದ್ದಾರೆ, PSIಗಳಿದ್ದಾರೆ, ASIಗಳಿದ್ದಾರೆ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ, ಹತ್ತಿರದ ಬೇರೆ ಬೇರೆ ಜಿಲ್ಲೆಗಳಿಂದ ಕಾನ್ಸ್ಟೇಬಲ್ಗಳನ್ನು ಕೂಡ ವಿಶೇಷವಾಗಿ ಇಲ್ಲಿ ನಿಯೋಜಿಸಿದ್ದಾರೆ. ಗರುಡ ಪಡೆಯ ಪೊಲೀಸರು ಕೂಡ ಇದ್ದಾರೆ, ಹಾಗೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಸಿಬ್ಬಂದಿ ಕೂಡ ಇದ್ದಾರೆ. KSRP ತುಕಡಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬಂದು ಇಲ್ಲಿ ಡೆಪ್ಲಾಯ್ ಆಗಿರೋದನ್ನ ತಾವು ನೋಡ್ತಾ ಇದ್ದೀರಿ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರ ನಾಕಾಬಂದಿ ಇದೆ. ಈ ಮೆರವಣಿಗೆ ಸಾಗುವಂತ ರಸ್ತೆಯ ಉದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳನ್ನ ಮಾಡಿ ಅಲ್ಲಿ ಬಂದೋಬಸ್ತನ್ನ ಮಾಡೋದನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕೇಸರಿ ಧ್ವಜವನ್ನ ಹಿಡಿದುಕೊಂಡು ಬಂದು ಕೇಸರಿ ಶಾಲನ್ನ ಹಾಕಿಕೊಂಡು ಬಂದಂತ ಹಿಂದೂಪರ ಕಾರ್ಯಕರ್ತರು ಈಗ ಇಲ್ಲಿ ಬಂದು ಗ್ಯಾದರ್ ಆಗ್ತಾ ಇದ್ದಾರೆ. ಇಡೀ ನಗರದಿಂದಲೂ ಕೂಡ ಅಥವಾ ಇಡೀ ಮದ್ದೂರು ತಾಲೂಕಿನಿಂದಲೂ ಕೂಡ ಜನ ಬಂದು ಸೇರ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದೆ ನೋಡಿ, ಕಾಶಿ ವಿಶ್ವೇಶ್ವರ ದೇವಸ್ಥಾನದಿಂದ ಬಂದಂತ ಮೆರವಣಿಗೆ ಸೇರೋದು ಇಲ್ಲೇನೆ. ಇಲ್ಲಿ ಬಂದು ಇಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಬಿಜೆಪಿಯ ನಾಯಕರುಗಳು ಇಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ವಹಿಸ್ತಾರೆ. ಆ ನಂತರ ಇಲ್ಲಿಂದ ಮೆರವಣಿಗೆ ಹೋಗುತ್ತೆ ಕೊಲ್ಲಿ ಸರ್ಕಲ್ ವರೆಗೂ. ಹೇಗಿದೆ ತಯಾರಿ, ಏನಂತೀರಿ ಸರ್? ಇಲ್ಲಿ ಎಲ್ಲ ಬಂದೋಬಸ್ತ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈಗೇನು ಸುಮಾರು ವರ್ಷಗಳಿಂದ ಮದ್ದೂರಲ್ಲಿ ಯಾವುದೇ ಅವ್ಯವಹಾರ ಕಡೆಗಳು ಏನು ನಡೆದಿರಲಿಲ್ಲ. ಈಗ ಕೆಲವು ಕಿಡಿಗೇಡಿಗಳಿಂದ ಮದ್ದೂರು ತುಂಬಾ ಇದಾಗಿದೆ ಘಟನೆಗಳಿಗೆ. ಅವ್ರಿಗೆ ಈಗೇನು ನಡೆದಿದೆ ಕಲ್ಲು ತೂರಾಟದಲ್ಲಿ ಅವ್ರಿಗೆಲ್ಲರೂ ಸರ್ಕಾರ ಕಠಿಣ ಶಿಕ್ಷೆಗಳನ್ನ ಕೊಡಬೇಕು. ಮುಂದೆ ಯಾವುದೇ ಮುಸ್ಲಿಮ್ಸ್ ಗಲಾಟೆಗಳು ಏನು ನಡೆಯಬಾರದು. ಅದರ ರವಾನಿಸ್ತಾ ಇದೊಂದು ವಿಸರ್ಜನಾ ಮೆರವಣಿಗೆ ನೋಡಿ. ಕುರ್ಚಿ ಮತ್ತೆ ಇಲ್ಲಿರುವಂತ ಸ್ಪೀಕರ್ಗಳು ಹಾಗೆ ಸಿಬ್ಬಂದಿ ಎಲ್ಲ ಹೇಗಿದ್ದಾರೆ, ಮಹಿಳೆಯರೆಲ್ಲ ಕಾದು ನಿಂತಿರೋದು ಅದನ್ನೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಮಹಿಳಾ ಕಾರ್ಯಕರ್ತರೆಲ್ಲ ಇಲ್ಲಿ ನಿಂತಿರೋದನ್ನ ನಮಸ್ತೆ ಸರ್. ಸುಮಾರು ಒಂದು ಎಷ್ಟು ಜನ ಸೇರ್ಬೋದು ಸರ್? 25,000ಕ್ಕಿಂತ ಅಧಿಕವಾಗಿ ಸೇರುವಂತ ನಿರೀಕ್ಷೆ ಇದೆ. ಪ್ರತಿ ಹಳ್ಳಿಗಳಿಂದನೂ ವಾಲಂಟಿಯರ್ಸ್ ನಮ್ಮ ಧರ್ಮಕ್ಕೆ ಈ ತರ ಆಗಿರುವಂತ ಅನ್ಯಾಯದ ಬಗ್ಗೆ ಹೋರಾಟ ಕೊಡ್ಲಿಕ್ಕೆ ವಾಲಂಟಿಯರ್ಸ್ ಜಾಸ್ತಿ ಆಗಿರೋದ್ರಿಂದ ತುಂಬಾ 25,000ಕ್ಕಿಂತ ಹೆಚ್ಚಿನ ಜನ ಸೇರುವಂತ ನಿರೀಕ್ಷೆ ಇದೆ. ಕೊಲ್ಲಿ ಸರ್ಕಲ್ ವರೆಗೂ, ಅನಂತರ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಸರ್ಜನೆ ಸಂಜೆ 5:30ರಿಂದ 6 ಗಂಟೆ. ಬಿಜೆಪಿ ನಾಯಕರುಗಳು ಯಾರು ಬರ್ತಾರೆ? ಬಿಜೆಪಿ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ್, ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, CT ರವಿ ಅವರು, ಮತ್ತೆ ಜೆಡಿಎಸ್ನ ನಮ್ಮ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು. MLA ಯಾವ ನೀಡಿಲ್ವಾ? ಬರುವಂತವರು ಅಧ್ಯಕ್ಷರ ಜೊತೆ ಸುಮಾರು ಒಂದು 3ರಿಂದ 4 ಜನ MLAಗಳು ಬರ್ತಾವ್ರೆ. ಯಾರು ಅಂತ ನನ್ನ ಮಾಹಿತಿ. ಈ ಕ್ಷೇತ್ರದ MLA, ಮದ್ದೂರು ಕ್ಷೇತ್ರದ MLA, ಮದ್ದೂರು ಕ್ಷೇತ್ರದ MLA ಅವರು ಎಲ್ಲ ಅವರು ಫಾರಿನ್ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಅವರೇ ಹೇಳಿದ್ದಾರೆ. ಅವರಿನ್ನ ಬಂದಿಲ್ಲ. ಇಂಥ ಸಮಯದಲ್ಲಿ ಕ್ಷೇತ್ರದಲ್ಲಿ ಇಂಥದೊಂದು ಕಮ್ಯುನಲ್ ವೈಲೆನ್ಸ್ ಆದಾಗ ಅವ್ರು ಇರಬೇಕಾಗಿತ್ತು ಅಲ್ಲ, ಕ್ಷೇತ್ರದಲ್ಲಿ ಇರಬೇಕಾಗಿತ್ತು. ಬಟ್ ಆದ್ರೆ ಈಗ ಘಟನೆ ನಡೆಯೋ ಮೊದಲೇ ಹೋಗಿರೋದ್ರಿಂದ ಬರ್ಲಿಕ್ಕೆ ಅವ್ರಿಗೆ ಆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದದ್ರಿಂದ ಬರ್ಲಿಕ್ಕೆ ಆಗ್ಲಿಲ್ವೇನೋ ಅಂತ ಅನ್ನಿಸ್ತದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗ್ರಹ. ನೋಡಿ ಅಶ್ವಿನಿ, ಇದು ವೇದಿಕೆ. ಈ ವೇದಿಕೆಗೆ ಎಲ್ಲಾ ಬಿಜೆಪಿಯ ನಾಯಕರುಗಳು ಬರ್ತಾರೆ. ಈ ವೇದಿಕೆಯಲ್ಲಿ ಭಗವಾ ಧ್ವಜವನ್ನ ಹಾಕಿದ್ದಾರೆ. ಎರಡೂ ಕಡೆಗಳಲ್ಲಿ ಭಗವಾ ಧ್ವಜವನ್ನ ಹಾಕಿದ್ದಾರೆ. ಇಲ್ಲಿ ವೇದಿಕೆ ಕಾರ್ಯಕ್ರಮ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆರಂಭ ಆಗುತ್ತೆ. ವೇದಿಕೆಗೆ ಬಂದಂತ ಅತಿಥಿಗಳು ಇಲ್ಲಿ ಆಸೀನರಾಗ್ತಾರೆ. ಆನಂತರ ಮೆರವಣಿಗೆ ಇದೇ ಮಾರ್ಗವಾಗಿ ಹೋಗುತ್ತೆ. ಅದಕ್ಕೆ ಬೇಕಾದಂತ ಅಂತಿಮ ಸಿದ್ಧತೆಗಳನ್ನೆಲ್ಲವನ್ನು ಕೂಡ ಈಗ ಮಾಡಿ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಮೆರವಣಿಗೆ ಇಲ್ಲಿ ಬಂದು ತಲುಪಿದ ನಂತರ ಇದೇ ಮಾರ್ಗವಾಗಿ ಹೋಗುತ್ತೆ. ಒಂದು ಸಲ ನಮ್ಮ ಬಿಜೆ ಮೇಲ್ಗಡೆ ಬಂದು ಇಲ್ಲಿನ ವಾತಾವರಣವನ್ನ ಮತ್ತೆ ಇಲ್ಲಿರುವಂತಹ ಕಾರ್ಯಕರ್ತರ ಕೇಸರಿ ಸುನಾಮಿಯನ್ನ ತೋರಿಸಬೇಕು. ನೋಡಿ, ಆ ಮಾರ್ಗದ ಉದ್ದಕ್ಕೂ ಕೂಡ ಇಲ್ಲಿಂದ ಸುಮಾರು ಒಂದು ಮೆರವಣಿಗೆ ಆರಂಭ ಆಗುತ್ತಲ್ಲ, ಆ ಉದ್ದದವರೆಗೂ ಕೂಡ ಅಲ್ಲಲ್ಲಿ ಕೌಂಟರ್ಗಳನ್ನ ಮಾಡಿ ಮಜ್ಜಿಗೆ, ಪಾನಕ, ನೀರನ್ನ ಕೊಡುವಂತ ವ್ಯವಸ್ಥೆಯೂ ಕೂಡ ಆಗಿದೆ. ಹಾಗೆ ನೋಡಿ, ಅಲ್ಲೆಲ್ಲ ಕಾರ್ಯಕರ್ತರು ಅಲ್ಲಿ ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಅದ್ರ ಜೊತೆಗೆ ಅಲ್ಲೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಈ ಒಂದು ಮೆರವಣಿಗೆಯನ್ನ ವೆಲ್ಕಮ್ ಮಾಡೋದಕ್ಕೆ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತುಕೊಂಡಿರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅವರೆಲ್ಲರೂ ಬಂದಿರೋದು ಗಣೇಶನ ವಿಸರ್ಜನೆಯ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಕೇಸರಿ ಬಾವುಟಗಳನ್ನ ಹಿಡಿದುಕೊಂಡು ಅಥವಾ ಕೇಸರಿ ಧ್ವಜವನ್ನ ಹಿಡಿದುಕೊಂಡು ಅದರ ಜೊತೆಗೆ ಕೇಸರಿ ಶಾಲನ್ನ ಹಿಡಿದುಕೊಂಡಂತ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಸೇರ್ತಾ ಇದ್ದಾರೆ. ನೋಡಿ, ಆ ಕಡೆಯಲ್ಲಿ ಬರ್ತಾ ಇರುವಂತಹ ಕಾರ್ಯಕರ್ತರನ್ನ ಗಮನಿಸ್ತಾ ಇದ್ದಾರೆ. ನಾನು ಈ ಕಡೆ ಮಾತ್ರ ತೋರಿಸಿದೆ. ಆ ಕಡೆ ಕೇಸರಿ ಬಾವುಟ ಹನುಮ ಧ್ವಜವನ್ನ ಹಿಡಿದುಕೊಂಡು ಬರ್ತಾ ಇದ್ದಾರೆ. ಮುಂದುವರೆಗೂ ಕೂಡ ಅಲ್ಲಿ ಬ್ಯಾರಿಕೇಡಿಂಗ್ ಗಳನ್ನ ಮಾಡಿ ಕಂಟ್ರೋಲ್ ಮಾಡಿದ್ದಾರೆ ಪೊಲೀಸರು. KSRP ತುಕಡಿಗಳಿದ್ದಾವೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಜೀಪ್ಗಳಿದ್ದಾವೆ. ಪಟಾಕಿಗಳು ಕೂಡ ಅಲ್ಲಿ ಶಬ್ದ ಮಾಡ್ತಿರೋದನ್ನ ತಾವು ನೋಡ್ತಾ ಇದ್ದೀರಿ. ಹಿಂದೂ ಸಂಘಟನೆಯ ಮಹಿಳಾ ಕಾರ್ಯಕರ್ತರು ಕೂಡ ಭಾಗಿಯಾಗಿರೋದನ್ನ ನೋಡ್ತಾ ಇದ್ದೀರಿ. DJ, ತಮಟೆ, ಡೊಳ್ಳು, ನಗಾರಿ, ನಾಟ್ಯ ತಂಡಗಳು, ಕಲಾ ತಂಡಗಳ ಮೆರವಣಿಗೆಯೊಂದಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಂಡು ಕೇಳರಿಯದ ಮದ್ದೂರಿನಲ್ಲಿ ಗಣೇಶ ಚೌತಿಯ ಮೆರವಣಿಗೆ. ನೋಡಿ, ಪಟಾಕಿಯ ಶಬ್ದಗಳನ್ನು ನೋಡ್ತಾ ಇದ್ದೀರಲ್ಲ, ಇದು ಆ ಉದ್ದಕ್ಕೂ ಕೂಡ ಮಾರ್ಗದ ಉದ್ದಕ್ಕೂ ಕೂಡ ಹಿಂದೂ ಸುನಾಮಿ ಅಲ್ಲಿ ಕಾಣಿಸ್ತಾ ಇದೆ, ಹರಿದು ಬರೋ ಹಾಗೆ ಕಾಣಿಸ್ತಾ ಇದೆ.
ಇದೆ. ಪಟಾಕಿಯ ಶಬ್ದದೊಂದಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೇಸರಿಯ ಸುನಾಮಿಯ ಒಂದು ಹರಿವು ಈ ಮಾರ್ಗವಾಗಿ ಸಾಗುತ್ತೆ. ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿ ಸಿದ್ಧತೆಗಳು ಅಂತಿಮ ಹಂತಕ್ಕೆ ಈಗ ಬಂದಿರೋದು. ಬಿಜೆಪಿ ನಾಯಕರುಗಳು ಅಲ್ಲಿ ಉದ್ಘಾಟನೆ ಆದ ನಂತರ ಇದೇ ಮಾರ್ಗವಾಗಿ ಮೆರವಣಿಗೆ ಸಾಗುತ್ತೆ. ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ನಲ್ಲಿದ್ದು ಸಂಪೂರ್ಣವಾದಂತಹ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದೆ. ನೋಡಿ, ಅಲ್ಲೊಂದು ಪೆಂಡಾಲ್ ಹಾಕಿದ್ದಾರೆ. ಅದು ಗಣೇಶ ವಿಸರ್ಜನೆಯ ಕಾರ್ಯಕ್ರಮದ ನಿಮಿತ್ತವಾಗಿ ಹಾಕಿರುವಂತಹ ಪೆಂಡಾಲ್. ಎತ್ತ ನೋಡಿದ್ರು ಕೂಡ ಅತ್ತ ಕೇಸರಿ ಸುನಾಮಿಯ ಕಾಣಿಸ್ತಾ ಇದೆ. 1970ರ ನಂತರ ಇಲ್ಲಾಗಿರುವಂತಹ ಅತಿ ದೊಡ್ಡ ಕಮ್ಯುನಲ್ ವೈಲೆನ್ಸ್ ಬಹುಶಃ ಇದೆ ಅಂತ ಅನ್ಸುತ್ತೆ. ಈ ಕಾರಣದಿಂದ ಹಿಂದೂ ಸಮಾಜ ಜಾಗೃತವಾಗಿದೆ. ಒಂದು ಸಂದೇಶವನ್ನ ಈ ಗಣೇಶ ವಿಸರ್ಜನೆ ಅಥವಾ ಗಣೇಶ ಚೌತಿಯ ಸಮಯದಲ್ಲಿ ಒಂದು ಸಂದೇಶವನ್ನ ರವಾನಿಸುವ ಮೂಲಕ ಇನ್ನು ಮುಂದೆ ಯಾರು ಕೂಡ ನಮ್ಮನ್ನ ಟಚ್ ಮಾಡಬಾರದು ಅಥವಾ ಯಾರೂ ಕೂಡ ಹಿಂದೂ ಸಮಾಜವನ್ನ ಕೆಣಕುವಂತ ಪ್ರಯತ್ನವನ್ನ ಮಾಡಬಾರದು ಅನ್ನುವ ಸಂದೇಶವನ್ನ ಇಲ್ಲಿನ ಕಾರ್ಯಕರ್ತರು ಸಾರ್ತಾ ಇದ್ದಾರೆ. ಸದ್ಯಕ್ಕೆ ಇದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಅದಕ್ಕಾಗಿ ವೇದಿಕೆ ಮತ್ತೊಂದು ಎಲ್ಲವೂ ಕೂಡ ಅಂತಿಮ ಹಂತದಲ್ಲಿ ತಯಾರಿಗಳು ಆಗಿದ್ದಾವೆ. ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ನಲ್ಲಿದ್ದು ಸಂಪೂರ್ಣವಾದಂತಹ ಚಿತ್ರಣವನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇದು ಕೇವಲ ಮದ್ದೂರಿಗೆ ಮಾತ್ರ ಸೀಮಿತವಾಗಿಲ್ಲ.